ಸ್ನೇಹಿತರೆ, ನಾವು ಚಿಲ್ಮೆ ಹೋಗ್ತಾ ಇದೀವಿ. ಕ್ಯಾಬಿನಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಹೆವಿ ಡ್ರೈವರ್ ಗಾಡಿ ಓಡಿಸ್ತಾ ಇದಾರೆ. ನೋಡ್ಬೋದು ನೀವು, ರೀಲು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸ್ನೇಹಿತರೆ. ನಮ್ಮ ಹೆವಿ ಡ್ರೈವರ್ ಇದು ಸಿಕ್ಕಾಪಟ್ಟೆ. ಏನ್ ಹೇಳ್ತೀಯ ಭರತ್? ಹೆವಿ ಡ್ರೈವರ್ ಅಪ್ಪ ನೀನು. ಹೆವಿ ಡ್ರೈವರ್ ವಿಡಿಯೋ ಮಾಡ್ತಾರೆ. ಫುಲ್ಲು ಜಾಲಿ ಜಾಲಿ ಜಾಲಿ. ಕೆರೆ ಹತ್ರ ಹಾಕ್ಬೇಕಾಯ್ತು. ಏನಕ್ಕಪ್ಪ ಕೆರೆ ಹತ್ರಕ್ಕೆ? ಸುಮ್ಮನೆ ಹಂಗೆ ನಿಂತ್ಕೊಂಡು ವ್ಯೂ ನೋಡ್ಕೊಂಡು ಒಂದು ಅಲ್ಲಿದೆ ಬನ್ನಿ, ನಾಮ್ ಚಿಲುಮೆ ಕೆಳಗಡೆ ಒಂದಿದೆ, ಚೆನ್ನಾಗಿದೆ. ಅಲ್ಲಿ ಮಾಟ ಮಂತ್ರ ಎಲ್ಲ ಮಾಡ್ತಾರೆ. ಒಂದು ಗಾಡಿ ಹೋಗ್ಕೊಂಡು ಹಂಗೆ ಒಂದು ವ್ಯೂ ನೋಡ್ಕೊಂಡು ನೋಡಿ ಸ್ನೇಹಿತರೆ, ಇವರೆಲ್ಲ ಮಾಟ ಮಂತ್ರ ಮಾಡಕ್ ಹೋಗ್ತಾರೆ. ಭಯ ಆಗ್ತದಪ್ಪ ಇವ್ರ ಜೊತೆ ಹೋದ್ರೆ. ನೋಡ್ಬೋದು ಸ್ನೇಹಿತರೆ, ಆಫ್ಟರ್ ಲಾಂಗ್ ಟೈಮ್ ನಮ್ ಶ್ರೀಹರಿ ಸಿಕ್ಕಿದ್ದಾರೆ. ಶ್ರೀಹರಿ, ಹಾಯ್, ಹೇಗಿದ್ಯಾ? ಫೈನ್. ನೀವು? ನೋಡಿ ಇಷ್ಟು ಮಾತ್ರ ಅಣ್ಣ. ಏನಂದ್ರೆ ನಮ್ಮ ಶ್ರೀಹರಿ ಇದೇನಂದ್ರೆ, ಅಣ್ಣ ಬನ್ನಿ ಅಣ್ಣ, ಅಣ್ಣ ಬನ್ನಿ ಅಣ್ಣ, ಯಾವಾಗ ಬರ್ತೀರಣ್ಣ, ಯಾವಾಗ ಬರ್ತೀರ ಅಂತ ಕೇಳ್ತಾ ಇದ್ರು. ಶ್ರೀಹರಿ ಫೈನಲಿ ಬಂದಿದ್ಯಪ್ಪ. ಫೈನಲಿ. ಓಕೆ ಹೋಗೋಣ. ಓಕೆ ಸ್ನೇಹಿತರೆ, ಈಗ ನಾವು ದೇವರಾಜ ಟೆಂಪಲ್ ಹೋಗ್ತಾ ಇದ್ದೀವಿ. ಆಮೇಲೆ ನಾಮಚಿನ್ಮಗೆ ಬರ್ತೀವಿ. ಯಾಕೆಂದ್ರೆ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಇದೇ ರೋಡಲ್ಲಿ ಹೋಗ್ಬೇಕು. ಲೆಟ್ಸ್ ಗೋ ಸ್ನೇಹಿತರೆ. ಹೋಗಿದ್ಯಾ? ತುಂಬಾ ಚೆನ್ನಾಗಿರುತ್ತೆ ಸೀನಿಕ್ ರೋಡ್. ನಾಮ್ ಚಿಲುಮೆ ಎಲ್ಲ ಬಿಸಿ ಫೋನಲ್ಲಿ. ಸುಮಾರು ಒಂದು 250-300 ಮೆಟ್ಟಿದೆ. ನೀವು ಹತ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಿ. 250 ಪಕ್ಕ ಇದೆಯಾ? ಸೂಪರ್. ನಾನಿವತ್ತಿದ್ದೀನಿ ದೇವರಾಜದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ಉದ್ಭವ ಮೂರ್ತಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ನಮ್ಮ ಜೊತೆ ಇದ್ದಾರೆ ಅನಂತ ಕೇಶವ ಭಟ್ ಸ್ವಾಮೀಜಿಗಳು. ನಮಸ್ಕಾರ ಸ್ವಾಮೀಜಿ. ಈ ಒಂದು ದೇವಸ್ಥಾನದ ವಿಶೇಷತೆಗಳು ಮತ್ತು ವೈಭವಗಳನ್ನು ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಯಾವ ಥರ ಅಂತ. ಯೋಗ ಲಕ್ಷ್ಮೀ ನರಸಿಂಹ ಉದ್ಭವ ಮೂರ್ತಿ ಸ್ವಯಂ ವ್ಯಕ್ತ ಬ್ರಹ್ಮಕರಾರ್ಚಿತ ಅಂತ ಹೇಳಿದ್ದಾರೆ. ಪೂರ್ತಿ ಸಾಲಿಗ್ರಾಮ ಶಿಲೆ, ಪ್ರಭಾವಳಿ ಪೀಠ ಸಮೇತ ಉದ್ಭವ ಆಗಿರೋದು. ಪೂರ್ತಿ ಸಾಲಿಗ್ರಾಮ ಶಿಲೆ. ಬ್ರಹ್ಮದೇವರು ಲೋಕ ಕಲ್ಯಾಣಯುಕ್ತವಾಗಿ 2000 ವರ್ಷಗಳ ತಪಸ್ಸು ಕೂತ್ಕೊಳ್ತಾರೆ. ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡಿ ನರಸಿಂಹಾವತಾರದಲ್ಲಿ ದರ್ಶನ ಕೊಡುವಂಥ 2000 ವರ್ಷಗಳ ತಪಸ್ಸು ಕೂತಾಗ ಸ್ವಾಮಿ 2000 ವರ್ಷಗಳ ನಂತರ ಸ್ವಾಮಿ ದರ್ಶನ ಕೊಡ್ತಾರೆ. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರೋದ್ರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ. ಮೂಲತಃ ಲಕ್ಷ್ಮೀ ನರಸಿಂಹ ಅರ್ಧ ಪದ್ಮಾಸನಲ್ಲಿದ್ದಾರೆ. ಎಡಗಡೆ ತೊಡೆ ಮೇಲೆ 10 ಕೂತಿದ್ದಾರೆ. ಯೋಗ ಲಕ್ಷ್ಮೀ ನರಸಿಂಹ ಅಂತ ಯೋಗ ಪಟ್ಟಿದಿಂದ. ಊರೊಳಗಡೆ ಭೋಗ ಲಕ್ಷ್ಮೀ ನರಸಿಂಹ ಅಂತ ಇದೆ. ಅಲ್ಲಿ ದುರ್ವಾಸನೆಗಳು ಬ್ರಹ್ಮದೇವರನ್ನ ನೋಡಕ್ಕೆ ಬಂದಾಗ ಪ್ರತಿಷ್ಠೆ ಮಾಡಿರೋದು. ಅಲ್ಲಿ ಉತ್ಸವ, ರಥೋತ್ಸವ ಎಲ್ಲ ವೈಭವದಿಂದ ನಡೆಯೋದ್ರಿಂದ ಅಲ್ಲಿ ಭೋಗ ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರಲಿಲ್ಲ, ಯೋಗ ಲಕ್ಷ್ಮೀ ನರಸಿಂಹ ಅಂತ. 2 ದೇವರು ದ್ವಾಪರ ಯುಗದ್ದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ 1,500 ವರ್ಷ ಕಾಲ ಆಳಿದ್ರು. ದೇವಸ್ಥಾನ 2 ದೇವಸ್ಥಾನವನ್ನು 1,500 ವರ್ಷ ಆಳಿಯೋದು. ಜಕ್ಕರಾಯ ಜಟಕರಾಯ ಎಂಬ ಪಾಳ್ಯಗಾರರು ದೇವಸ್ಥಾನ ಕಟ್ಟಿರೋದು. ನಂತರ ಮೈಸೂರು ಸಾಮ್ರಾಜ್ಯ ಮೊದಲು ಜಕ್ಕನ ದುರ್ಗ, ಜಟಕನ ದುರ್ಗ, ಚಿಕ್ಕನ ದುರ್ಗ ಅಂತ ಕರೀತಿದ್ರು. ಇವಾಗ ಕಾಲಕ್ರಮೇಣ ದೇವರಾಯನ ದುರ್ಗ ಅಂತ ಹೇಳ್ತಿದ್ದಾರೆ. ಇವರು ಉದ್ಭವ ಮೂರ್ತಿ ಕೆಳಗಡೆ ಇರೋದು, ಪ್ರತಿಷ್ಠೆ ಮಾಡಿರೋದು. 2 ದೇವರು ದ್ವಾಪರ ಇರೋದು. ದೇವಸ್ಥಾನ ಎಲ್ಲ 1,500 ವರ್ಷ ಆಳೆಯೋದು. ಆಚೆ ಕಡೆ ಕಲ್ಯಾಣ ಇದೆ, ಅದು ನರಸಿಂಹ ತೀರ್ಥ ಬ್ರಹ್ಮ ತೀರ್ಥ ಅಂತ ಕರೀತಾರೆ. ಅದು ಎದುರುಗಡೆ ಗುಹೆಯಲ್ಲಿ ಶ್ರೀಪಾದ ತೀರ್ಥ ಅಂತ ಇದೆ. ಅಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿದ್ದಾಗ ಅದು ಬ್ರಹ್ಮದೇವ್ರಿಗೆ ಸ್ವಾಮಿ ದರ್ಶನ ಕೊಟ್ಟಾಗ ಬ್ರಹ್ಮದೇವರು ಸ್ವಾಮಿ ಪಾದ ತೆಗೆದಿದ್ದಾರೆ. ಶ್ರೀಪಾದ ತೀರ್ಥ ಅಂತ ಕರೀತಾರೆ. ಇವಾಗಲೂ ಬಂಡೆ ಕೆಳಗಡೆ ನೀರು ಜಿಣುಕ್ತಾ ಇರುತ್ತೆ. ಪಬ್ಲಿಕ್ ಸ್ನಾನ ಅಲೋಡ್ ಮಾಡಲ್ಲ. ಇವಾಗ ಆಚೆ ಕಡೆ ನಿಂತ್ಕೊಂಡು ಮಾಡೋದು. ಮೊದಲು ಪಬ್ಲಿಕ್ಸ್ ಅಲೋಡ್ ಇದ್ದರು. ಸ್ವಲ್ಪ ಪಬ್ಲಿಕ್ಸ್ ಎಲ್ಲ ಶೂ ಹಾಕೊಂಡು ಹೋಗೋದು ಇವೆಲ್ಲ ಮಾಡೋದ್ರಿಂದ ನೀರು ಹೊರಟು ತೀರ್ಥ ಎಲ್ಲ ಫುಲ್ ಸಂಪೂರ್ಣ ಹೋಗಿದ್ದು. ಆಮೇಲೆ ತಿರ್ಗಾ ಪ್ರಾಯಶ್ಚಿತ್ತ ಎಲ್ಲ ಹೋಮ ಎಲ್ಲ ಮಾಡಿದ್ರೆ ನೀರು ಬಂದಿದೆ. ಪಬ್ಲಿಕ್ಸ್ನ ರನ್ ಮಾಡಿದ್ದಾರೆ. ಆಚೆ ಕಡೆ ದೇವರು ಇದು ಕರಿಗಿರಿ ಕ್ಷೇತ್ರ ಅಂತ ಹೇಳ್ತೀವಿ. ಈ ಊರು ಬಂದು ಕರಿಗಿರಿ ಕ್ಷೇತ್ರ ಅಂತ. ಊರ ಹೆಸರು ಬಂದ್ಬಿಟ್ಟು ದೇವರಾಯನದುರ್ಗ ಅಂತ ಹೇಳ್ತೀವಿ. ಇದು 4 ಯುಗಕ್ಕೂ 4 ಆಕಾರವಾಗಿ ಬಂದಿರೋದು. ಸತ್ಯಯುಗ,
ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಒಂದೊಂದು ಯುಗಕ್ಕೂ ಒಂದೊಂದು ಆಕಾರವಾಗಿ ಬಂದಿದೆ ಬೆಟ್ಟ. ಗಜೇಂದ್ರ, ಮೃಗೇಂದ್ರ, ನಾಗೇಂದ್ರ, ಖಗೇಂದ್ರ ಅಂತ ಹೇಳ್ಬಿಟ್ಟು ಒಂದು ದಿಕ್ಕಿಗೆ ಆನೆ ಆಕಾರ ಕಾಣುತ್ತೆ, ಒಂದು ದಿಕ್ಕಿಗೆ ಸಿಂಹಾಕಾರ ಕಾಣುತ್ತೆ, ಒಂದು ದಿಕ್ಕಿಗೆ ಸರ್ಪಾಕಾರ ಕಾಣುತ್ತೆ, ಒಂದು ದಿಕ್ಕಿಗೆ ಗರುಡಾಕಾರ. ಗಜೇಂದ್ರ, ಮೃಗೇಂದ್ರ, ನಾಗೇಂದ್ರ, ಖಗೇಂದ್ರ ಅಂದ್ಬಿಟ್ಟು ಈ ಕ್ಷೇತ್ರ ದ್ವಾಪರ ಯುಗ ಹಾಗೂ ಕಲಿಯುಗ ಸಂಧಿ ಸಮಯದಲ್ಲಿ ಆವಿರ್ಭಾವ ಆಗಿರೋದು. ಕಲಿಯುಗಕ್ಕೆ ಹೆಚ್ಚು ಪ್ರಚಲಿತ ಕರಿಗಿರಿ ಕ್ಷೇತ್ರ ಅಂತ. ಪೂರ್ವಕ್ಕೆ ಆನೆ ಆಕಾರ ಕಾಣುತ್ತೆ. ಕರಿ ಅಂದರೆ ಆನೆ, ಗಿರಿ ಅಂದರೆ ಕರಿಗಿರಿ ಕ್ಷೇತ್ರ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ರಥೋತ್ಸವ ಮತ್ತು ಬ್ರಹ್ಮೋತ್ಸವ ಯಾವ ರೀತಿ ಈ ಪಾಲ್ಗುಣ ಮಾಸದಲ್ಲಿ 15 ದಿವಸ ರಥೋತ್ಸವ ಇರುತ್ತೆ. 15 ದಿವಸ ಕಾರ್ಯಕ್ರಮಗಳಿರುತ್ತೆ. ಪ್ರತಿ ಹಬ್ಬದಲ್ಲೂ ವಿಶೇಷ ಪೂಜೆ ಇರುತ್ತೆ. ಪ್ರತಿ ಶ್ರಾವಣದಲ್ಲೂ ವಿಶೇಷವಾಗಿ ವಿಜೃಂಭಣೆಯಿಂದ ಶ್ರಾವಣ ಮಾಸ ರಥೋತ್ಸವ ತುಂಬ ಹೆಚ್ಚಿನ ಜನರು. ಪಾಲ್ಗುಣ ಮಾಸದಲ್ಲಿ ಕದ್ರಿ ಹುಣ್ಣಿಮೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ರಥೋತ್ಸವ ಆಗುತ್ತೆ. 15 ದಿವಸ ಕಾರ್ಯಕ್ರಮ, ಪ್ರತಿದಿನ ಉತ್ಸವಗಳಿರುತ್ತೆ. ನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ. ಕೆಳಗಡೆ ಭೋಗಲಕ್ಷ್ಮಿ ನಿತ್ಯ ಅಭಿಷೇಕ ಇರುತ್ತೆ. 2 ದೇವಸ್ಥಾನದಲ್ಲೂ ನಿತ್ಯ ಅಭಿಷೇಕ ಇರುತ್ತೆ. ಕೆಳಗಡೆ 9 ಗಂಟೆಗೆ ಅಭಿಷೇಕ ಶುರು ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ದೇವರ ಮಹಿಮೆ ಇತಿಹಾಸ ನಮಗೆ ಇಷ್ಟೊಂದು ತಿಳಿಸ್ಕೊಟ್ಟಂಥ ಅನಂತ ಕೇಶವ ಭಟ್ ಸ್ವಾಮಿಗಳಿಗೆ ನಮಗೆ ಹೇಳ್ದಂಗೆ ನಾನೀಗ ಬಂದಿದ್ದೀನಿ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಬನ್ನಿ ದರ್ಶನ ಮಾಡಕ್ಕೆ ಹೋಗೋಣ. ನಮ್ಮ ಜೊತೆಗಿದ್ದಾರೆ ನೋಡ್ಬೋದು ಭರತ್, ಅದೇ ರೀತಿಯಾಗಿ ನಮ್ಮ ಶ್ರೀಹರಿ. ಯಾಕೋ ನಮ್ಮ ಕ್ಯಾಮ್ರಾ ಎಲ್ಲ ಓಡಿಸ್ತಾಕಿ, ಯಾಕೆ ಶ್ರೀಹರಿ? ಕ್ಯಾಮ್ರಾ ಎಲ್ಲ ಬೇಡ ನನಗೆ. ಇಲ್ಲ, ನಮ್ಮ ಜೊತೆ ಇದ್ದಾಗ ಕ್ಯಾಮ್ರಾಗೂ ಇರಬೇಕು, ಪ್ರೀತಿಗೂ ಎಲ್ಲದಕ್ಕೂ ಇರ್ಬೇಕು ನಿಂತ. ನಿರಂಜನ್ ಬರ್ತಿಲ್ಲ, ಅವನು ಸ್ವಲ್ಪ ಹಾಗೆ ಟೆಂಪಲ್ ರನ್ ಅಂದರೆ ಸ್ವಲ್ಪ ಅವನಿಗೆ ಸ್ವಲ್ಪ ಏನಂತ ಇಷ್ಟ ಆಗಲ್ಲ. ಅವ್ರವ್ರ ಭಕ್ತಿ ಅವ್ರತ್ತೆ ಇರುತ್ತೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಣ. ಲೆಟ್ಸ್ ಗೋ ಸ್ನೇಹಿತರೆ. ನೋಡ್ಬೋದು ದೇವಸ್ಥಾನ. ಎಲ್ಲ ದೇವಸ್ಥಾನ ನೋಡಿದ್ದೀನಿ ಶ್ರೀಹರಿ. ಯಾಕೆ ಇದು ವೈಟ್ ಪೇಂಟಲ್ಲಿದೆ? ಇದು ಬೆಟ್ಟ ಅಲ್ಲ ಅಣ್ಣ. ಹಾಂ, ಎಲ್ಲರಿಗೂ ಕ್ಲೀನಾಗಿ ಒಂದು ಗೊತ್ತಾಗಲಿ, ಬೆಟ್ಟದ ಮೇಲೆ ಇರೋದು. ಈಗ ಯಾವುದೇ ಬೆಟ್ಟದ ಮೇಲೆ ಹೋಗಲಿ ವೈಟ್ ಪೇಂಟೇ ಹೊಡಿಯೋದು. ಓಕೆ ಓಕೆ. ರಿಫ್ಲೆಕ್ಟ್ ಆಗ್ಬಿಟ್ಟು ಮತ್ತೆ ಏನೇ ಪೇಂಟ್ ಹೊಡೆದ್ರು ಶ್ಯಾಡ್ ಆಗ್ಬಿಡ್ದು ಅಂತ. ನೋಡಿ ಸ್ನೇಹಿತರೆ, ಹೆಂಗಿದೆ ದೇವಸ್ಥಾನ, ಗೋಪುರ ಸೂಪರ್ ಅಲ್ಲ? ಬನ್ನಿ ಈಗ ದರ್ಶನ ಕೊಡೋಣ. ಸ್ನೇಹಿತರೆ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ. ದೇವರಾಯನ ದುರ್ಗ ಹತ್ರ ಒಂದು ಬೆಟ್ಟದ ಮೇಲೆ ಒಂದು ಕೆಫೆ ಇದೆ, ನೋಡ್ಕೊಂಬ ಅಂತ. ಸೊ ಬಂದಿದ್ದೀನಿ. ಇಲ್ಲಿ ನೋಡಿ ಬೋರ್ಡೆಲ್ಲ ಹಾಕಿದ್ರೆ, ಇಲ್ಲಿ ಬೋರ್ಡು ಕಾಡು ಇಲ್ಲದೆ ನಾಡಿಲ್ಲ, ದ ಬ್ಲ್ಯಾಕ್ ಹಿಲ್ಸ್ ಕೆಫೆ ಅಂತ. ನೋಡೋಣ ದಾರಿ ಹಿಂಗಪ್ಪ ದಾರಿ ಇದಕ್ಕೆ. ಓಕೆ, ಹಿಂಗೆ ಹೋಗೋಣ. ಬೆಟ್ಟದ ಮೇಲೆ ಕೆಫೆ ಇದೆ, ನೋಡ್ಕೊಂಬ ಅಂತ ಹೇಳ್ದ. ಸೊ ನೋಡೋಣ ಯಾವ ಥರ ಕೆಫೆ ಇದೆ ಅಂತ. ಕೆಫೆ ಎಲ್ಲ ರೋಡ್ ಸೈಡು ಅಲ್ಲಿ ಇಲ್ಲಿ ನೋಡಿರ್ತೀರಿ. ಇದೇನಪ್ಪ ಇಲ್ಲೇ ಕಾಣಿಸ್ತಾ ಇದೆ. ಕೆಫೆ ಎಲ್ಲ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಬೆಟ್ಟದ ಮಾಡೋದು ನೋಡಿ, ದಿ ಬ್ಲ್ಯಾಕ್ ಹಿಲ್ಸ್ ಕೆಫೆ. ಒಳ್ಳೆ ಗಾಳಿ ಬರ್ತಪ್ಪ ಇಲ್ಲಿ, ಸಖತ್ತಾಗಿದೆ. ಓಕೆ, ನೋಡೋಣ ಈ ಕೆಫೆಲ್ಲಿ ಏನೇ ಸಿಗುತ್ತೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಆಗಲೇ ಹೇಳ್ದಾಗೆ ಕೆಫೆ ಹತ್ರ ಬಂದಿದ್ದೀನಿ. ನೋಡ್ಬೋದು ದ ಬ್ಲ್ಯಾಕ್ ಹಿಲ್ಸ್ ಕೆಫೆ ಅಂತ. ಇವರೇ ಓನರು, ಕಿರಣ್ ಅಂತ. ಕಿರಣ್ ಸರ್, ಎಲ್ಲ ಡಿಫ್ರೆಂಟಾಗಿ ಕೆಫೆ ಮಾಡ್ತಾರೆ ರೋಡ್ ಸೈಡಲ್ಲಿ. ಅಲ್ಲಿ ನೀವೇನು ಬೆಟ್ಟದ ಮೇಲೆ ಮಾಡಿದ್ದೀರಾ ಸರ್? ಅಂದರೆ ಸ್ವಲ್ಪ ನೇಚರ್ ಇರಲಿ ಅಂತ. ಈಗ ನೀವು ಬೆಂಗಳೂರು ಆ ಕಡೆ ಎಲ್ಲ ಸಿಟಿಲಿ ಹೈಫೈ ಕೆಫೆಗಳು ಸಿಗುತ್ತೆ. ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿ ಕಾಮಾಗಿ ಕೂತ್ಕೊಂಡು ತಿಂದು ಅವ್ರ ಫ್ಯಾಮಿಲಿ ಬರ್ತಾರೆ, ಆರಾಮಾಗಿ ಕೂತ್ಕೊಂಡು ಹೋಗ್ತಾರೆ. ಅದೊಂದು ಫ್ಯಾಮಿಲಿಗೆ ನೆಮ್ಮದಿ ಇರುತ್ತೆ. ಅದನ್ನೇ ಇವಾಗ ನೀವೇ ಬಂದ್ರಿ ಅಂದರೆ ಈಗ ಹಸಿರು ಎಲ್ಲ ಇರುತ್ತೆ. ನೀವು ಆಚೆ ಹೋದಷ್ಟು ಔಟ್ಡೋರಲ್ಲಿ ಈ ಥರ ಕೆಫೆಗಳು ಸಿಗೋದು ಕಮ್ಮಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿಗೆಲ್ಲ ಕೂತ್ಕೊಳ್ಳೋದು. ಹೌದು ನೋಡಿ, ಹೌದು ಸ್ನೇಹಿತರೆ, ನೋಡಿ ಆರಾಮಾಗಿ ಇಲ್ಲಿ ಚೇರ್ಸ್ ಹಾಕಿದ್ದಾರೆ. ಒಳ್ಳೆ ನೇಚರಲ್ಲಿ ಕೂತು ಆರಾಮಾಗಿ ಕಾಫಿ, ಟೀ, ಮ್ಯಾಗಿ ಎಲ್ಲ ಸಿಗುತ್ತೆ ಇಲ್ಲಿ. ಜೊತೆಗೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಮ್ಮ ಕರ್ನಾಟಕದ ಫ್ಲಾಗು ಅದಕ್ಕೂ ಕಟ್ಟಿದ್ದಾರೆ, ಖುಷಿ ಆಯಿತು. ಓಕೆ,
ಕಿರಣ್ ಅವರೇ, ಈ ಒಂದು ಪ್ಲೇಸ್ ಬರೋಕ್ಕೆ ಜನಕ್ಕೆ ಗೊತ್ತಾಗ್ತಿಲ್ಲ. ಅಂದ್ರೆ ಸರ್ ನೀವು ದೇವರಾಂಧ್ರಗ ಅಂದ್ರೆ ಈಗ ತುಮಕೂರು ಮತ್ತೆ ಬೆಂಗಳೂರು ಎರಡು ಕಡೆಯಿಂದನೂ ನಮ್ದು ಮ್ಯಾಪ್ ಇದೆ. ಅದು ಬ್ಲಾಕ್ ಹಿಲ್ಸ್ ಕೆಫೆ ಅಂತ ನೋಡಿದ್ರೆ ಮ್ಯಾಪ್ ಸಿಗುತ್ತೆ. ಬಟ್ ದೇವರಾಂಧ್ರದಲ್ಲಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ದೇವಸ್ಥಾನ ಇದೆ. ಅಲ್ಲಿಗೆ ಬಂದ್ರೆ ಅಲ್ಲಿಂದ ಲೆಫ್ಟಿಗೆ ತಗೊಂಡು ಬರ್ಬೋದು. ಅಲ್ಲಿಂದ ಬೋರ್ಡ್ಗಳಿದೆ ನಮ್ದು ಕೆಫೆಗೆ. ನೋಡಿರಲ್ಲ ಸ್ನೇಹಿತರೆ, ದೇವಸ್ಥಾನದಿಂದ ಡೈರೆಕ್ಟಾಗಿ ಸ್ಟ್ರೈಟ್ ಬಂದರೆ ಅಲ್ಲಿ ಲೆಫ್ಟಿಗೆ ಒಂದು ಬೋರ್ಡ್ ಕಾಣುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ನೀವು ಕೆಫೆ ಸಿಗುತ್ತೆ. ಅವ್ರ ಫೋನ್ ನಂಬರ್ ಹೇಳ್ತಾರೆ, ನೀವು ಒಂದು ಫೋನ್ ನಂಬರ್ ಹೇಳ್ಬಿಡಿ. ನನ್ನ ಫೋನ್ ನಂಬರ್ 9731736562. ಓಕೆ, ನೀವೇನಾದ್ರೂ ದೇವರಾಂಧ್ರಕ್ಕೆ ಬಂದರೆ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಸ್ನೇಹಿತರೆ. ತುಂಬ ಒಳ್ಳೆ ನೇಚರಲ್ಲಿ ಒಂದು 5-10 ನಿಮಿಷ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಕಿರಣ್ ಅವರೇ, ಈ ಒಂದು ಕೆಫೆಯಲ್ಲಿ ಏನೇನು ಸಿಗುತ್ತೆ? ಸರ್ ನಮ್ಮಲ್ಲಿ ಕಾಫಿ ಸ್ಪೆಷಲ್ ನಿಮಗೆ ಒಂದು 4ರಿಂದ 5-6 ಥರದ ಕಾಫಿ ಸಿಗುತ್ತೆ. ಮತ್ತು 5-6 ಥರದ ಟೀಗಳು ಸಿಗುತ್ತೆ, ಚಾಟ್ ಸಿಗುತ್ತೆ. ಇಲ್ಲಿ ಸ್ಪೆಷಲ್ ಆಗಿ ಮ್ಯಾಗಿ ಮತ್ತು ಪಾಸ್ತಾ 2 ಸ್ಪೆಷಲ್ ಆಗಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ನೋಡಿ ಇವರು ನಮ್ಮ ನಿರಂಜನ್ ಪಾಸ್ತಾ ಟ್ರೈ ಮಾಡಿದ್ದು ಹೇಗಿದ್ದಪ್ಪ? ಸೂಪರ್. ಬರುತ್ತೆ, ನೀನು ತೊಗೊಂಡೆ? ನಾನು ಕಾಂಗ್ರೆಸ್ ಮಸಾಲ ಚೆನ್ನಾಗಿತ್ತು. ಸೂಪರ್. ಓಕೆ, ಅದೇ ರೀತಿಯಾಗಿ ನಿಮ್ಮಲ್ಲಿ ಪೇಮೆಂಟ್ಸ್ ಯಾವ್ದು ಮೂಡಿದೆ? ಕ್ಯಾಶ್ ಅಕ್ಸೆಪ್ಟ್ ಮಾಡ್ತೀರಾ, ಕಾರ್ಡು ಏನಾದ್ರು ಯಾವ ಥರ ಇದೆ? ಇದೆ, ನಮ್ಮಲ್ಲಿ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಕ್ಯಾಶ್ ಅಕ್ಸೆಪ್ಟ್ ಮಾಡ್ಕೊಂಡು. ನೋಡ್ರಲ್ಲ ಸ್ನೇಹಿತರೆ, ಒಂದು ಒಳ್ಳೆ ನೇಚರಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇಲ್ಲಿ ಈ ಜಾಗಕ್ಕೆ ಬನ್ನಿ. ಒಂದು ಒಳ್ಳೆ ಎಂಜಾಯ್ ಮಾಡ್ಬೋದು, ಒಳ್ಳೆ ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಇರ್ಬೋದು, ಕಪಲ್ಸ್ ಇರ್ಬೋದು, ಯಾರೇ ಇರ್ಬೋದು, ಫ್ರೆಂಡ್ಸ್ ಜೊತೆ ಆರಾಮ್ ಬನ್ನಿ. ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ದೇವಸ್ಥಾನ ದರ್ಶನ ಕೂಡ ಆಗುತ್ತೆ, ಟೀ ಕಾಫಿ ಕುಡ್ದಂಗೆ ಆಗುತ್ತೆ. ಹಾಂ, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಎಲ್ಲೇ ಆಗಲಿ ನೀವು ಹೋದ ಕಡೆ ನೇಚರ್ ಜೊತೆ ಹೊಂದಾಣಿಕೆಯಿಂದ ಇರಬೇಕು. ಜೊತೆಗೆ ಯಾವುದೇ ರೀತಿಯಾಗಿ ಕಸ ಕಡ್ಡಿಗಳನ್ನ, ಪ್ಲಾಸ್ಟಿಕ್ ಬಳಕೆ ಎಲ್ಲ ನೋಡಿ ಈ ಥರ ಇವ್ರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ನೋಡಿ. ಒಂದು ಪ್ಲಾಸ್ಟಿಕ್ಗೆ ಸ್ನೇಹಿತರೆ, ಕೆಫೆಯಲ್ಲಿ ಟೀ ಕಾಫಿ ಮ್ಯಾಗಿ ನೂಡಲ್ಸು ಆಳು ಮುಳುಳು ತಿನ್ಕೊಂಡು ಈಗ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ ಹೊರಟಿದೆ. ಯಾಕಪ್ಪ ಎಲ್ಲ ಸಪ್ಪಗಿದ್ದೀರಾ ಭರತ್? ಇಲ್ಲ, ಅವನು ವಿಡಿಯೋ ಎಡಿಟಿಂಗ್ ಟೆನ್ಷನ್ ಅಲ್ಲಿ ಇದ್ದಾನೆ ಇವಾಗ. ನೋಡ್ಬೋದು ಈಗ ನಮ್ಮ ಸಾರಥಿಯಾಗಿ ಮೊಬೈಲ್ ಏನೋ ಬಿತ್ತಿನ ಕಡೆ ನಮ್ಮ ಸಾರಥಿಯಾಗಿದ್ದಾರೆ ನಿರಂಜನ್. ನಿರಂಜನ್ ಇನ್ಸ್ಟಾಗ್ರಾಮ್ ID ಇದೆ. ಜೊತೆಗೆ ಅವರು ನೆಕ್ಸ್ಟ್ ವೀಕಿಂದ ಅಂದರೆ ನೆಕ್ಸ್ಟ್ ನಮ್ಮದು ಕ್ಯಾಂಪಿಂಗ್ ವಿಡಿಯೋ ಬರುತ್ತಲ್ಲ ಅವಾಗಿಂದ ಅವರು ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದು ನಿರಂಜನ್? ಹೌದು, ಪಕ್ಕನಾ? ಪಕ್ಕ. ಆದ್ರೆ ಏನ್ ಇರುತ್ತೆ ನನ್ನ ಚಾನಲ್ ಅಲ್ಲಿ ಅದು ಕಂಪ್ಲೀಟ್ಲಿ ಸಸ್ಪೆನ್ಸ್, ನೋಡಿದ್ರೆ ಗೊತ್ತಾಗೋದು. ನೋಡೋವರೆಗೂ ನಾನು ರಿವೀಲ್ ಮಾಡಲ್ಲ. ಅವರೊಂಥರ ಉಪೇಂದ್ರ ಥರ, ಮಿನಿ ಉಪೇಂದ್ರ ಇವರು. ಓಕೆ ಸ್ನೇಹಿತರೆ, ದಯಮಾಡಿ ನಮ್ಮ ನಿರಂಜನ್ದು ಇನ್ಸ್ಟಾಗ್ರಾಮ್ ID ಮತ್ತು ಯೂಟ್ಯೂಬ್ ನೀವು ಹೇಳ್ಬಿಡಿ ನಿರಂಜನ್. ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎರಡೂ ಒಂದೇ. ID ಬಂದ್ಬಿಟ್ಟು MR_red_beast. ಓಕೆ ಸ್ನೇಹಿತರೆ, ಹಾಗೆ ನಮ್ಮ ಭರತ್ ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ID ಇದೆ, ರೀಲ್ಸ್ ಟು ರೀಕಾಲ್ ಅಂತ. ಜೊತೆಗೆ ಅವ್ರ ಪರ್ಸ್ನಲ್ ID ಕೂಡ ಇದೆ, ದ ನೇಮ್ ಈಸ್ ಭರತ್ ಅಂತ. ರೀಲ್ಸ್ ಟು ರೀಕಾಲ್ ಅಂತ ID ಏನಿದೆ ಅದು ಪ್ರಮೋಷನಲ್ ಮಾತ್ರ ಇರುತ್ತೆ. ಜೊತೆಗೆ ಸ್ಮಾಲ್ ಇವೆಂಟ್ಸು, ಎಡಿಟಿಂಗ್ಸ್ ಅಫೋರ್ಡಬಲ್ ರೇಟಲ್ಲಿ ಚಾರ್ಜ್ ಮಾಡ್ತೀವಿ. ನಾವು ಫುಲ್ಲು ಎಕ್ವಿಪ್ಮೆಂಟ್ ತೊಗೊಂಡು ಏನು ಮಾಡಲ್ಲ, ಬೇಸಿಕ್ ಮೊಬೈಲು, GoPro, Insta360 ಅಷ್ಟಲ್ಲೇ ಎಡಿಟ್ ಮಾಡ್ಕೊಡ್ತೀವಿ. ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಇವೆಂಟ್ ಆಗಿದ್ದು ನೆಕ್ಸ್ಟ್ ಸೇಮ್ ಡೇನೇ ನಿಮ್ಗೆ ಔಟ್ಪುಟ್ ಬಂದ್ಬಿಡುತ್ತೆ. ನೀವೇನೇನು ಮಾಡ್ತೀರಾ? ರೀಲ್ಸ್ ಟು ರೀಕಾಲು ಮೇನ್ ಇರೋದು ಕಮರ್ಷಿಯಲ್ ಅಂದರೆ ಫೋಟೋಗ್ರಫಿ, ವೆಡ್ಡಿಂಗ್ ಎಲ್ಲ ಅಂತಾರಲ್ಲ. ಇವಾಗ ವೆಡ್ಡಿಂಗ್ಗೆ ಎಲ್ಲ ಕೊಟ್ಟರೆ ಏನಾಗ್ತಾರೆ, ಅವ್ರು ಸ್ವಲ್ಪ ದಿವಸ ಬಿಟ್ಕೊಡ್ತಾರೆ ನಿಮಗೆ. ಆದರೆ ಫ್ರೆಂಡ್ಸ್ ಬಂದ್ಬಿಟ್ಟು ಸ್ಟೇಟಸ್ ಹಾಕ್ಬಿಟ್ಟು ಹೋಗ್ತಾರೆ ಏನಲ್ಲಿ ಫೋನಲ್ಲಿ. ಸೊ ನಾನು ಫೋನಲ್ಲೇ ಶೂಟ್ ಮಾಡಿ Insta360 ಮತ್ತು GoProಲೆಲ್ಲ ಶೂಟ್ ಮಾಡಿ ಸೇಮ್ ಡೇ ಔಟ್ಪುಟ್ ಕೊಡ್ತೇನೆ. ಇವಾಗ ನಿಮ್ಮ ಮದುವೆ ಇವತ್ತೇ ಅಂದರೆ ನಾನು ಬಂದು ಶೂಟ್ ಮಾಡಿದರೆ ಅವತ್ತು ಸಂಜೆ ಇಲ್ಲ ಮಧ್ಯಾಹ್ನ ಒಳಗಡೆ ನಿಮ್ಗೆ ವಿಡಿಯೋ ಸಿಕ್ಬಿಡುತ್ತೆ. ಅಷ್ಟು ಇನ್ಸ್ಟೆಂಟಾಗಿ ಕೊಡ್ತೀನಿ. ಅದೊಂದು ನನ್ನ ಹತ್ರ ಸ್ಪೆಷಾಲಿಟಿ, ಅದೊಂದು ಪ್ರಾಮಿಸ್ ಮಾಡ್ತೀನಿ ನಾನು. ಜೊತೆಗೆ ನೀವು ಯಾವ ಥರ ಯಾವುದೇ ವಿಡಿಯೋ ಮಾಡ್ತೀರಾ ಈಗ ಸದ್ಯಕ್ಕೆ? ಸ್ಟಾರ್ಟಿಂಗ್ ಪ್ರಮೋಷನಲ್ ವಿಡಿಯೋ ಮಾಡ್ತೀನಿ, ಏನೋ ವೆಡ್ಡಿಂಗು, ಸ್ಮಾಲ್ ಇವೆಂಟ್ಸು. ದೊಡ್ಡ ಇವೆಂಟ್ಸ್ ಎಲ್ಲ ಅಷ್ಟಿಲ್ಲ ಸದ್ಯಕ್ಕೆ, ಬಟ್ ಸ್ಮಾಲ್ ಇವೆಂಟ್ಸ್ ಎಲ್ಲ ಕವರ್ ಮಾಡೋಷ್ಟು ಕೆಪಬಿಲಿಟಿ ಇದೆ. ಭರತ್ ನಂಬರ್ ಕೂಡ ಮತ್ತು ಇನ್ಸ್ಟಾಗ್ರಾಮ್ ID ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಶ್ರೀಹರಿ, ನಮಗೆ ಎಲ್ಲ ದೇವಸ್ಥಾನ ದರ್ಶನ ಮಾಡಿಸಿದ್ರಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕಲ್ಲಿ. ಬಾಯ್. ಓಕೆ, ನಾವು ಇಲ್ಲಿಂದ ನಮ್ಮ ಪಯಣ ಬೆಂಗಳೂರು ಕಡೆಗೆ ಮುಂದುವರಿದೆ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ ಬೆಂಗಳೂರು, ನಮ್ಮ ಊರು.
ನಮ್ಮ ಭರತನ ಬೆಳ್ಕೊಡುವ ಸಮಯ. ಭರತ್ ಸಿಗೋಣ. ಸೂನ್ ವಿತ್ ನ್ಯೂ ಅಡ್ವೆಂಚರ್ಸ್. ಯಾ ಹೋಗ್ಬೋದು. ದೇವನಹಳ್ಳಿ ಇಳ್ಕೊಂಡಿದ್ದೀವಿ. ಬಾಯ್. ಸಿಗೋಣ. ಬಾಯ್. ಟ್ರಾಫಿಕ್. ಓಕೆ, ಬಾಯ್ ಬಾಯ್. ನೋಡ್ತೀವಿ ಇಲ್ಲಿಂದ. ನಿರಂಜನ್ ನಮ್ಮ ಮನೆ ಟ್ರಿಪ್ ಮಾಡಬೇಕು, ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಸ್ನೇಹಿತರೆ, ಫೈನಲಿ ನಾವು ರೀಚ್ ಆಗಿದ್ದೀವಿ ಮನೆಗೆ. ನೋಡಿ, ನಮ್ಮ ಜೊತೆ ಇದ್ದಾರೆ ನಿರಂಜನ್ ಅವರು. ಫಸ್ಟ್ ಪಿಕಪ್ ಆಗಿದ್ದು, ಇವಾಗ ಲಾಸ್ಟ್ ಡ್ರಾಪ್ ಆಗ್ತಾ ಇದ್ದೀನಿ. ಲಾಸ್ಟ್ ಪವನ್ ಡ್ರಾಪ್ ಆಯ್ತಾನೆ ಮನೆಯಲ್ಲಿ. ಕೊನೆಗೂ ಪವನ್ ಜೊತೆಗೆ ಇವತ್ತು ಎಲ್ಲ ಟೆಂಪಲ್ ರನ್ ಮಾಡಿದಾಯ್ತು. ತುಮಕೂರು ಸೈಡು ಗೊರೆನಲ್ಲಿ ಆಂಜನೇಯನ ದೇವಸ್ಥಾನ, ಡಿ ಡಿ ಹಿಲ್ಸ್ ಹತ್ರ 1-2-3 ದೇವಸ್ಥಾನಗಳು, ಮತ್ತು ಒಂದು ಕೆಫೆಗೆ ಹೋಗಿದ್ರಿ. ಇದೆಲ್ಲ ಡೀಟೇಲ್ಸ್ ಪವನ್ ಕೊಡ್ತಾರೆ ನಿಮಗೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ. ಖಂಡಿತ ನೋಡಿ, ಮಿಸ್ ಮಾಡ್ದಲೆ. ಓಕೆ ಸ್ನೇಹಿತರೆ, ಇವತ್ತಿನ ಈ ಲಾಗ್ನ ಇಲ್ಲೇ ಎಂಡ್ ಮಾಡೋ ಸಮಯ ಬಂದಿದೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಹಲವಾರು ವೀಡಿಯೋಸ್ ಎಂಟರ್ಟೈನ್ಮೆಂಟ್ ಬರ್ತಾನೆ ಇರುತ್ತೆ. ಓಕೆ ಸ್ನೇಹಿತರೆ, ಬಾಯ್.